ನಮಸ್ಕಾರ ವೀಕ್ಷಕರೇ, ತುಂಬಾ ದಿನಗಳ ಮೇಲೆ ಮತ್ತೆ ಸಿಗ್ತಾ ಇದ್ದೀವಿ. ದಿನಗಳು ಅನ್ನೋದಕ್ಕಿಂತ ತಿಂಗಳುಗಳು ಅಂತಾನೆ ಅನ್ಬೋದು. ವಾರ್ಗಳು ನಡೀತಾ ಇದೆ. ವಾರ್ಗಳ ಮಧ್ಯದಲ್ಲಿ ಏನೇನೋ ಆಗೋಯ್ತು. ಇದೇ ಥರ್ಡ್ ವಾರ್, ಇದೇ ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗತ್ತೆ ಅನ್ನೋ ಸಿಚುವೇಶನ್ ಎಷ್ಟೋ ಸಲ ಬಂತು ಹೋಯ್ತು. ಈಗಲೂ ಕೂಡ ನಾಳೆ ಆಗುತ್ತಾ ನಾಡಿದ್ದಾಗುತ್ತಾ ವಾರ್ ಅಂತ ಜನ ಕಾಯ್ತಾನೆ ಇದ್ದಾರೆ. ಪ್ಲಸ್ ಅದ್ರ ಇಂಪ್ಯಾಕ್ಟ್ ನಾವು ಫೇಸ್ ಮಾಡ್ತಾನೆ ಇದ್ದೀವಿ. ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್, ಫ್ಯೂಯಲ್ ಪ್ರಾಬ್ಲಮ್ ಎಲ್ಲೂ ಆಗಿಲ್ಲ ಬಿಡಿ, ಎಲ್ಲೋ ಒಂದೊಂದು ಕಂಟ್ರಿನಲ್ಲಿ ಆಗಿರ್ಬೋದು. ಬಟ್ ನಮ್ಮ ದೇಶದಲ್ಲಿ ನಾವು ಫೇಸ್ ಮಾಡ್ತಾ ಇರೋದು ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಮಾತ್ರ. ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಗುತ್ತಾ ಅನ್ನೋದಕ್ಕಿಂತ ಇದ್ರ ಹಿಂದೆ ಇರುವಂತ ವಿಷಯಗಳು ಎಷ್ಟೆಷ್ಟೋ ಇದೆ. ನಾವು ಅನ್ಕೊಂಡಿದ್ವಿ ಇದು ಒಂದು USA ಪ್ಲಸ್ ಇರಾನ್ ಮಧ್ಯೆ ನಡೀತಾ ಇರುವಂತ ಒಂದು ಕಾನ್ಫ್ಲಿಕ್ಟ್. ಇದು ಬಂದು ನ್ಯೂಕ್ಲಿಯರ್ ಬಾಂಬ್ ರಿಲೇಟೆಡ್, ಅಂದ್ರೆ ನ್ಯೂಕ್ಲಿಯರ್ ಪ್ರಾಡಕ್ಟ್ಸ್ ಗಳನ್ನ ಇರಾನ್ ನಲ್ಲಿ ಬಳಸಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ ನಡೀತಾ ಇದೆ ಅಂತ ಅನ್ಕೊಳ್ತೀವಿ. ಆದ್ರೆ ಇಲ್ಲಾಗ್ತಾ ಇರೋದೇನು, ಅದಕ್ಕೋಸ್ಕರ ಅನ್ನೋದಕ್ಕಿಂತ ಅದನ್ನ ಮೀರಿದ್ದಂತ ಪ್ಲಾನ್ಗಳು ಇದ್ದೇ ಇರುತ್ತೆ. ನಮ್ಮ ಪ್ರೋಗ್ರಾಮ್ಗಳಲ್ಲಿ ನಾವು ಜಾಸ್ತಿ ತಿಳಿಸ್ತಾ ಇದ್ದಿದ್ದು ಕಾಲಜ್ಞಾನಗಳ ಬಗ್ಗೆ. ಕಾಲಜ್ಞಾನ ಈ ತರ ಹೇಳಿತ್ತು, ಮೂರನೇ ಮಹಾಯುದ್ಧ ಈ ತರ ಆಗುತ್ತೆ ಹಾಗೆ ಅಂತ ಎಷ್ಟೆಷ್ಟೋ ಪ್ರೋಗ್ರಾಮ್ಗಳು ಮಾಡಿದೀವಿ. ಅದ್ರ ರಿಲೇಟೆಡ್ ಮಾತಾಡೋದಾದ್ರೆ ಇದು ಕೂಡ ಅದಕ್ಕೆ ಒಂದು ಸಂಬಂಧಪಟ್ಟಂತ ವಿಷಯನೇ. ನೀವು ಯಾವುದೇ ನ್ಯೂಸ್ ತೆಗೆದು ನೋಡಿ, ಎಲ್ಲಿ ನೋಡಿದ್ರು ಇರಾನ್ USA ವಾರ್, ಜನ ಬೇಡ ನಮ್ಗೆ ಯುದ್ಧ ಅಂತ ಇದ್ದಾರೆ. ಆದ್ರೆ ಇಲ್ಲಿ ವಾರ್ ಬೇಕು ಅಂತ ನಿಂತಿರೋರು ಕೆಲವಷ್ಟು ಅಧ್ಯಕ್ಷರುಗಳು, ದೇಶದ ಅಧ್ಯಕ್ಷರುಗಳು. ಕಾರಣ ಏನು? ತುಂಬಾ ಕಾರಣಗಳು, ಒಬ್ಬೊಬ್ಬರೊಂದೊಂದು ಕಾರಣ ಹೇಳ್ತಾರೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಜನಕ್ಕೆ ಕೇಳಿ ಕೇಳಿ ಸಾಕಾಗೋಗಿದೆ. ಆದ್ರೆ ಇನ್ನ ತಿಳಿದೇ ಇರೋ ಎಷ್ಟೆಷ್ಟೋ ಸತ್ಯಗಳು ಹಾಗೆ ಬರುತ್ತೆ, ಹಾಗೆ ಮುಚ್ಚೋಗುತ್ತೆ. ಅದರಲ್ಲಿ ಒಂದು ಸತ್ಯ, ಕಾಲಜ್ಞಾನಿಗಳು ಬರ್ದಿದ್ರಲ್ಲ, ಈ ರೀತಿ ಒಂದು ಸಮಯ ಬರುತ್ತೆ, ಅಲ್ಲಿಂದ 7 ರಿಂದ 8 ವರ್ಷದ ಒಳಗಡೆ ಮಹಾಯುದ್ಧಗಳು ಸಂಭವಿಸಿ ಜನ ಎಲ್ಲ ಸಾಯ್ತಾರೆ. ಕೊನೆಗೆ ದೇಶಗಳು ಅಂತ್ಯ ಆಗೋ ಟೈಮ್ಗೆ ಭಗವಂತ ಭೂಮಿಗೆ ಬಂದು ಮುಂದೆ ಮತ್ತೆ ಜಗತ್ತನ್ನ ನಡೆಸ್ತಾನೆ, ಧರ್ಮದ ಯುಗ ಅನ್ನೋದು ಬರುತ್ತೆ ಅನ್ನೋ ಮಾತುಗಳನ್ನ ನಾವು ಕೇಳ್ಕೊಂಡೇ ಬಂದಿದ್ದೀವಿ. ಇದು ಕಾಲಜ್ಞಾನಗಳಲ್ಲಿ ಬರ್ದಿದ್ದಂಥದ್ದೇ. ಅಂಥದ್ದೇ ಒಂದು ಲಿಂಕ್ ಅನ್ನೋದು ಇಲ್ಲಿ ಕೂಡ ಇದೆ. ಅದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೇಜರ್ ಆಗಿ ಹೇಳೋದಾದ್ರೆ, ಥರ್ಡ್ ಟೆಂಪಲ್ ಅಂತ ನಾವು ಕೇಳೇ ಇರ್ತೀವಿ. ಎಲ್ಲರೂ ಇಷ್ಟು ದಿನ ನಾವು ನೋಡ್ತಾನೆ ಬಂದಿದ್ದೀವಿ. ಥರ್ಡ್ ಟೆಂಪಲ್ ಅಂದ್ರೆ ಇಸ್ರೇಲ್ ಅಲ್ಲಿ ಒಂದು 3ನೇ ದೇವಸ್ಥಾನ ಕಟ್ಟಬೇಕು ಅನ್ನೋದು ಆ ದೇಶದ ಒಂದು ಧರ್ಮದ ಉದ್ದೇಶ ಅಂತಾನೆ ಇಟ್ಕೊಳ್ಳಿ. ಆ ಧರ್ಮದ ಹಿಂದೆ ಇರುವಂತ ಒಂದು ದೇಶದ ಉದ್ದೇಶ. ಆ ಧರ್ಮದ ಜನ ಇಡೀ ಪ್ರಪಂಚದ ಪೂರ್ತಿ ಇದ್ದಾರೆ. ಆ ಜನರ ಉದ್ದೇಶ ಏನು? ಈ ರೀತಿ ಒಂದು ದೇವಸ್ಥಾನ ಕಟ್ಟಬೇಕು. ಅದು ಎಲ್ಲಿ? ಆ ದೇವಸ್ಥಾನ ಕಟ್ಟೋ ಜಾಗದಲ್ಲಿ ಈಗ ಆಲ್ರೆಡಿ ಒಂದು ಮಸೀದಿ ಇದೆ. ಆ ಥರ್ಡ್ ಟೆಂಪಲ್ ಅಲ್ಲಿ ಕಟ್ಟೋದ್ರಿಂದ ಯೇಸು ಭಗವಂತ ಮತ್ತೆ ಬರ್ತಾನೆ, ಭೂಮಿ ಮೇಲೆ ನೆಲೆಸ್ತಾನೆ ಅನ್ನೋದು ಜನರ ಅಭಿಪ್ರಾಯ. ಅದಕ್ಕೋಸ್ಕರ ಥರ್ಡ್ ಟೆಂಪಲ್ ಅನ್ನೋದು ಕಟ್ಟೋದಕ್ಕೆ ಒಂದು ನೀಲಿ ನಕ್ಷೆ, ಬ್ಲೂ ಪ್ರಿಂಟ್ ನ ರೆಡಿ ಮಾಡಿದ್ರು. ಅದು ಕಟ್ಟೋದಕ್ಕೆ ಮುಂಚೆ ಒಂದು ಹಸು ಬಲಿ ಕೊಡ್ಬೇಕು, ರೆಡ್ ಹೈಫರ್ನೇ ಬಲಿ ಕೊಡ್ಬೇಕು. ಅದ್ರಲ್ಲೂ ಏನು, ಆ ಹಸುಗಳ ಏಜು ಇಷ್ಟೇ ಇರಬೇಕು, 4 ರಿಂದ 5 ವರ್ಷ ಏನೋ ಇರಬೇಕು, ಅದಕ್ಕಿಂತ ದಾಟಿರಬಾರದು. ದಾಟಿದ್ರೆ ಮತ್ತೆ ಹೊಸ ಹಸುಗಳನ್ನ ಹುಡುಕಿ, ಆ ಹಸುಗಳಿಗೆ ಒಂದು ಚೂರು ಕೂದಲು ಕಪ್ಪಿರಬಾರ್ದು, ಒಂದು ಚೂರು ಗಾಯ ಆಗಿರಬಾರ್ದು ಅಂತ ಹಸುಗಳನ್ನ ಸಾಕಿ ಅದರಲ್ಲಿ ಒಂದು ಹಸುನ ಬಲಿ ಕೊಟ್ಟು ಅದರ ರಕ್ತದಿಂದ ಶೇಖರಣೆ ಮಾಡಿ, ಆ ರಕ್ತನ ಅದರ ರಕ್ತದಿಂದ ಆ ಭೂಮಿನ ಶುದ್ಧ ಮಾಡಿ ಅಲ್ಲಿ ದೇವಸ್ಥಾನ ಕಟ್ಟಬೇಕು ಅನ್ನೋ ಒಂದು ಉದ್ದೇಶ ಆಯ್ತು. ಇದು ಕೂಡ ತುಂಬಾ ವರ್ಷಗಳಿಂದ ಕೇಳ್ಕೊಂಡೇ ಬಂದಿರ್ತೀರಾ, ನೋಡಿರ್ತೀರಾ ವಿಡಿಯೋಗಳಲ್ಲಿ ಕೂಡ. ಅದರಲ್ಲಿ ಇದು ಒಂದು ಕೂಡ ಇನ್ಕ್ಲೂಡ್ ಆಗಿದೆ. ಏನಂದ್ರೆ, ಈಗ ಅವರು ದೇವಸ್ಥಾನ ಕಟ್ಟಬೇಕು ಅನ್ಕೊಂಡಿರೋರು ಜಾಗದಲ್ಲಿ, ಅಂದ್ರೆ ಯೇಸು ಬರ್ತಾನೆ ಅಂತ ದೇವಸ್ಥಾನ ಕಟ್ಟಬೇಕು ಅನ್ಕೊಂಡಿರೋ ಜಾಗದಲ್ಲಿ ಒಂದು ಮಸೀದಿ ಇದೆ. ಆ ಮಸೀದಿಗೆ ಲಕ್ಷಾಂತರ ಜನ ವಿಸಿಟ್ ಮಾಡ್ತಾ ಇದ್ದಾರೆ. ಆ ಮಸೀದಿನ ಅಷ್ಟೊಂದು ಈಸಿಯಾಗಿ ಆ ಜಾಗದಿಂದ ಶಿಫ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಶಿಫ್ಟ್ ಮಾಡೋದಕ್ಕೆ ಹೋದ್ರೆ ಧರ್ಮ ಯುದ್ಧಗಳು ನಡೆಯುತ್ತೆ. ನೋಡಿರ್ಬೋದು, ತೋರಿಸ್ತಾ ಇದೀನಿ ನೋಡಿ, ಇದು ಥರ್ಡ್ ಟೆಂಪಲ್ ಒಂದು ಪಿಕ್ಚರ್. ಆದ್ರೆ ಆ ಜಾಗದಲ್ಲಿರೋ ಮಸೀದಿ ಕೂಡ ಟಾಪ್ ಅಲ್ಲಿ ಡೂಮ್ ಶೇಪ್ ಅಲ್ಲಿ ಒಂದು ಮಸೀದಿ ಇದೆ ಆ ಜಾಗದಲ್ಲಿ. ಆ ಮಸೀದಿನ ಖಾಲಿ ಮಾಡ್ಸಕ್ ಆಗೋದೇ ಇಲ್ಲ. ಮಾಡ್ಸೋದಕ್ಕೆ ಹೋದ್ರೆ ಅದೇ ಧರ್ಮ ಯುದ್ಧಗಳು ಶುರು ಆಗುತ್ತೆ, ಜನ ಹೊಡೆದಾಡ್ಕೊಂಡು ಸಾಯ್ತಾರೆ. ಅಂತದ್ದಾಗಬಾರ್ದು ಅಂದ್ರೆ ಬೇರೆ ಯಾವ ರೀತಿ ಪ್ರಯತ್ನಗಳು ನಡೀತಾನೆ ಇದೆ. ಆದ್ರೆ ಇಲ್ಲಿ ಇಷ್ಟು ವರ್ಷ ಕ್ಲೋಸ್ ಆಗದೆ ಇದ್ದಿದ್ದು ರೀಸೆಂಟ್ ಆಗಿ 40 ದಿನಗಳ ಕಾಲ ಆ ಮಸೀದಿ ಅನ್ನೋದು ಕ್ಲೋಸ್ ಆಗಿತ್ತು. ಅದ್ರ ಬಗ್ಗೆನೂ ನಿಮ್ಗೆ ಆರ್ಟಿಕಲ್ಗಳು ಸಿಗುತ್ತೆ, ನೋಡ್ಬೋದು. ಜೆರುಸಲೆಂನಲ್ಲಿ 40 ದಿನಗಳ ಕಾಲ ಅಲ್ ಅಸ್ಕ್ ಮಸ್ಕ್ ಅಂತ ಏನೋ ಒಂದು ಮಸೀದಿ ಹೆಸರಿದೆ ಬಿಡಿ, ಆ ಮಸೀದಿನ 40 ದಿನಕ್ಕೆ ಕ್ಲೋಸ್ ಮಾಡಿದ್ರು. ಉದ್ದೇಶ ಏನು? ಯಾಕೆ ಕ್ಲೋಸ್ ಮಾಡಿದ್ರು?
ಆ ಮಸೀದಿ ಈ ಯುದ್ಧದಲ್ಲಿ ಅಲ್ಲಿ ಏನಾದ್ರೂ ಜನ ಪ್ರಾರ್ಥನೆ ಮಾಡೋದಕ್ಕೆ ಹೋದಾಗ ಯುದ್ಧ ನಡೀತಾ ಇದೆಯಲ್ಲ, ಇದರಿಂದ ಯಾವ್ದಾದ್ರು ಶೆಲ್ ಅಲ್ಲಿ ಬಂದು ಡ್ರಾಪ್ ಆದ್ರೆ ಜನಗಳು ಸಾಯ್ತಾರೆ ಅನ್ನೋ ಒಂದು ಆತಂಕದಲ್ಲಿ ಆ ಮಸೀದಿನ ಕ್ಲೋಸ್ ಮಾಡಿದ್ರು. ಇಲ್ಲಿ ಇರುವಂತ ಇನ್ನೊಂದು ಉದ್ದೇಶ ಕೂಡ ಅದೇ, ಏನು ಆ ಮಸೀದಿನ ಹೇಗಾದ್ರೂ ಮಾಡಿ ಆ ಜಾಗದಿಂದ ಶಿಫ್ಟ್ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇದೆ. ಇರಾನು USA ವಾರ್ ಒಂದು ಕಡೆ, ಏನು ಈ ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಇರುವಂತ ಉದ್ದೇಶ ಹೇಗಾದ್ರೂ ಮಾಡಿ ಇಸ್ರೇಲ್ ಅಲ್ಲಿ ಇರುವಂತ ಈ ಜಾಗದಲ್ಲಿರೋ ಮಸೀದಿನ ಖಾಲಿ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಕೂಡ ಇದೆ. ಇಸ್ರೇಲ್ ಮೇಲೆ ಎಷ್ಟೆಷ್ಟೋ ಬಾಂಬ್ ದಾಳಿಗಳಾಗ್ತಾ ಇದೆ. ಅದರಲ್ಲಿ ಒಂದು ಲೆಕ್ಕಾಚಾರದ ಪ್ರಕಾರ ಕೆಲವಷ್ಟು ಆರ್ಟಿಕಲ್ಗಳು ಹೇಳುತ್ತೆ, ಆ ಥರ್ಡ್ ಟೆಂಪಲ್ ಕಟ್ಟಬೇಕು ಅಂದ್ಕೊಂಡಿರೋ ಜಾಗನ ಖಾಲಿ ಮಾಡಿಸ್ಬೇಕು ಅಂದ್ರೆ ಆ ಮಸೀದಿ ಧ್ವಂಸ ಆಗ್ಬೇಕು. ನಾರ್ಮಲ್ ಆಗಿ ಧ್ವಂಸ ಆಗೋದ್ರೆ, ಅಲ್ಲಿರುವಂತ ಗೌರ್ಮೆಂಟ್ ಧ್ವಂಸ ಮಾಡಿದ್ರೆ ಜನ ರೊಚ್ಚಿಗೆ ಹೇಳ್ತಾರೆ, ಏನೇನೋ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ವಾರ್ ಹೆಸರಲ್ಲಿ ಆ ಮಸೀದಿನ ಧ್ವಂಸ ಮಾಡಬೇಕು, ಇಲ್ಲ ಖಾಲಿ ಮಾಡಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ದೊಡ್ಡ ದೊಡ್ಡ ತಲೆಗಳು ಮಾಡ್ಕೊಂಡಿದ್ವು. ಅದಕ್ಕೋಸ್ಕರನೇ ಈ ಯುದ್ಧ ಅನ್ನೋದು ಶುರು ಆಗ್ತಾ ಇದಾವೆ. ನ್ಯೂಕ್ಲಿಯರ್ ಪವರ್ ಕಂಟ್ರೀಸ್ ಎಲ್ಲಾ ದೇಶಗಳಲ್ಲೂ ಆಗ್ತಾ ಇದೆ, ನಮ್ಮ ದೇಶದಲ್ಲೂ ಇದೆ. ನ್ಯೂಕ್ಲಿಯರ್ ಪವರ್ ಒಳ್ಳೇದಕ್ಕೆ ಬೆಳೆಸ್ಕೊಳ್ತೀವಿ ಅಂತ ಹೇಳ್ತೀವಿ, ಅದೇ ರೀತಿ ಇರಾನು ಕೂಡ ನಾವು ಯಾವುದೇ ಕೆಟ್ಟದಕ್ಕೆ ಬೆಳೆಸ್ಕೊಳ್ತಾ ಇಲ್ಲ, ನಮ್ಮ ಒಳ್ಳೇದಕ್ಕೆ ನಾವು ಬೆಳೆಸ್ಕೊಳ್ತೀವಿ, ನಮ್ಮ ಸೇಫ್ಟಿಗೆ ನಾವು ಬೆಳೆಸ್ಕೊಳ್ತೀವಿ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಆದ್ರೆ ಅದನ್ನ ಪ್ರಶ್ನೆ ಮಾಡ್ತಾ ಇರೋದು ಯಾರು? ಅಮೆರಿಕ. ಅವ್ರಿಗೆ ಅದರಿಂದ ಏನು ತೊಂದರೆನೇ ಇಲ್ಲ, ಆದ್ರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ? ಕೆಲವಷ್ಟು ಈ ತರದ ವಿಷಯಗಳನ್ನ ಡಿಸ್ಕಸ್ ಮಾಡೋದಕ್ಕೂ ಆಗೋದಿಲ್ಲ, ಅದನ್ನ ನೀವು ಓದಿ ತಿಳ್ಕೊಂಡಿರ್ತೀರಾ. ಆದ್ರೂ ಕೂಡ ಇಲ್ಲಿ ಮೇನ್ ಉದ್ದೇಶ ಇರೋದು ಆ ಥರ್ಡ್ ಟೆಂಪಲ್ ಹೇಳಿದ್ನಲ್ಲ, ಆ ದೇವಸ್ಥಾನ ಕಟ್ಟಬೇಕಾಗಿರೋ ಜಾಗದಲ್ಲಿರುವಂತ ಮಸೀದಿನ ಖಾಲಿ ಮಾಡಿಸೋ ಒಂದು ಉದ್ದೇಶದಿಂದ ಯುದ್ಧ ಅನ್ನೋದು ಶುರುವಾಯ್ತು ಅಂತಾನೆ ಅನ್ಕೋಬೇಕು. ಇಷ್ಟು ಆರ್ಟಿಕಲ್ಗಳು ಹೇಳೋದು, ಇದರಿಂದ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಈ ಕಡೆ ಇನ್ಫ್ಲೇಷನ್ ಆಯ್ತು, ಎಕನಾಮಿಕಲ್ ಲಾಸಸ್ ಆಯ್ತು, ಬೇರೆ ಬೇರೆದೆಲ್ಲ ಇಂಪ್ಯಾಕ್ಟ್ ಆಗ್ತಾನೆ ಇದೆ, ನೋಡ್ತಾನೆ ಇದೀವಿ. ಥರ್ಡ್ ವರ್ಲ್ಡ್ ವಾರ್ ಆಗೋಗುತ್ತೆ ಅಂತ ಜನ ಕಾಯ್ತಾ ಇದಾರೆ. ಇದು ಥರ್ಡ್ ವರ್ಲ್ಡ್ ವಾರ್ ಆಗಲ್ಲ. ಯಾಕೆಂದ್ರೆ ಒಂದು ದೇಶಕ್ಕೆ ಇನ್ನೊಂದು ದೇಶಕ್ಕೆ ಇಂಟರ್ಲಿಂಕ್ ಆಗಿರೋದ್ರಿಂದ ಇಲ್ಲಿ ದೇಶಗಳು ಒಂದು ದೇಶ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ದೇಶ ಸಪೋರ್ಟ್ ಮಾಡಲ್ಲ ಅಂತಾರೆ. ಎಕ್ಸಾಂಪಲ್, ಈಗ ಅಮೆರಿಕಾದವ್ರು ಹೋಗ್ಬಿಟ್ಟು UK ಕೇಳಿದ್ರು ಸಪೋರ್ಟ್ ಮಾಡಿ ಅಂತ, ನಾವು ಮಾಡಲ್ಲ ಅಂದ್ರು. ಈ ಕಡೆ ಇನ್ನೊಂದು ದೇಶದ ಸ್ವೀಡನ್ ಅವ್ರನ್ನ ಕೇಳಿದ್ರು ನಾವು ಮಾಡಲ್ಲ ಅಂದ್ರು, ಜಪಾನ್ ಅವ್ರನ್ನ ಕೇಳಿದ್ರು ನಾವು ಮಾಡಲ್ಲ ಅಂದ್ರು. ಯಾರು ಕೂಡ ಸಪೋರ್ಟ್ ಮಾಡೋದಕ್ಕೆ ಬರ್ತಾ ಇಲ್ಲ. ಆದ್ರೆ ಇರಾನ್ ಸಪೋರ್ಟ್ಗೆ ಇಂಡೈರೆಕ್ಟ್ ಆಗಿ ಒಂದ್ 2-3 ದೇಶಗಳು ನಿಂತಿದೆ. ಇದರಿಂದ ಮುಂದೆ ನಡೀಬಹುದೇನೋ ಯುದ್ಧ. ಸದ್ಯಕ್ಕೆ ಅವರ ಟಾರ್ಗೆಟ್ ಬಂದು ಯುದ್ಧದ ಹೆಸರಲ್ಲಿ ಇಸ್ರೇಲ್ ನಲ್ಲಿರುವಂತ ಥರ್ಡ್ ಟೆಂಪಲ್ ಜಾಗನ ಖಾಲಿ ಮಾಡಿಸಿ ಅಲ್ಲಿ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಶುರು ಮಾಡಬೇಕು. ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು ರೆಡ್ ಹೈಫರ್ ಬಲಿ, ಅಂದ್ರೆ ಕೆಂಪು ಹಸುನ 4 ವರ್ಷಗಳಿಂದ ಸಾಕಿದ್ರು, ಆ ಹಸುನ ಬಲಿ ಕೊಟ್ರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಕೂಡ ಬಂದಿತ್ತು. ಏನಂತ? ಜುಲೈ 2025ರಲ್ಲಿ ಒಂದು ಹಸುನ ಬಲಿ ಕೊಟ್ರು. ಅದು ನಿಜವಾದದ್ದಲ್ಲ ಅಂತ ಕೂಡ ಎಷ್ಟೆಷ್ಟೋ ಜನ ವಾದ ಮಾಡಿದ್ರು. ಇದೇ ನಿಜವಾದ ರೆಡ್ ಹೈಫರ್ ಬಲಿ. ಯಾಕೆ ಅಂದ್ರೆ ಅದ್ರ ಏಜ್ ಅನ್ನೋದು ಫಿಕ್ಸ್ ಆಗಿತ್ತು. 4ರಿಂದ 5 ವರ್ಷ ದಾಟದ ಮೇಲೆ ಅದನ್ನ ಬಲಿ ಕೊಡೋಗಿಲ್ಲ, ಮತ್ತೆ 4ರಿಂದ 5 ವರ್ಷ ಕಾಯ್ಬೇಕು. ಅದಕ್ಕೋಸ್ಕರ ಆ ಟೈಮ್ನಲ್ಲಿ ಬಲಿ ಕೊಡ್ಲೇಬೇಕು ಅಂತ ಹೇಳಿ ಜುಲೈ 2025 ಈ ಟೈಮ್ನಲ್ಲಿ ಆ ಹಸುನ ಬಲಿ ಕೊಟ್ರು. ಅದರ ರಕ್ತನ ಶೇಖರಣೆ ಮಾಡಿಟ್ರು. ಕೆಲವಷ್ಟು ಜಾಗದಲ್ಲಿ ಅದನ್ನ ಈಗ ಆಲ್ರೆಡಿ ಹಾಕಿದ್ದಾರೆ. ಇನ್ನ ಅದರ ರಕ್ತನ, ಅಂದ್ರೆ ಆ ರಕ್ತನ ಅವ್ರು ಕರೆಯೋದೇನು ಪ್ಯೂರಿಫೈಡ್ ಬ್ಲಡ್. ಇನ್ನೊಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅದನ್ನ ಪ್ಯೂರಿಟಿ ಮಾಡೋದಕ್ಕೆ, ಒಂದು ಜಾಗನ ಶುದ್ಧ ಮಾಡೋದಕ್ಕೆ ಆ ರಕ್ತನ ಬಳಸ್ತಾರೆ. ಅಂದ್ರೆ ಇವರು ಥರ್ಡ್ ಟೆಂಪಲ್ ಕಟ್ಟಬೇಕು ಅನ್ಕೊಂಡಿರೋ ಜಾಗನ ಶುದ್ಧ ಮಾಡೋದಕ್ಕೆ ಆ ರಕ್ತನ ಬಳಸಿ ಆ ಜಾಗನ ಶುದ್ಧ ಮಾಡಿ ಆ ಜಾಗದಲ್ಲಿ ದೇವಸ್ಥಾನ ಕಟ್ಟಬೇಕು ಅನ್ನೋದು ಒಂದು ಇವ್ರ ಲೆಕ್ಕಾಚಾರ. ಬಟ್ ಆದ್ರೆ ಆ ಜಾಗದಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಆಗೋದಿಲ್ಲ. ಕಾರಣ ಅಲ್ಲಿ ಆಲ್ರೆಡಿ ಒಂದು ಮಸೀದಿ ಇದೆ, ಲಕ್ಷಾಂತರ ಜನ ಹೋಗಿ ಅಲ್ಲಿ ದಿನನಿತ್ಯ ಪ್ರೇಯರ್ ಮಾಡ್ತಾರೆ. ಈ ಕಾರಣದಿಂದ ಆ ಮಸೀದಿನ ಖಾಲಿ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಕೂಡ ಇಸ್ರೇಲ್ ಅಲ್ಲಿ ಇದೆ. ಯಾವ ರೀತಿ ಖಾಲಿ ಮಾಡಿಸ್ಬೇಕು ಅದೇ ಹೇಳಿದ್ದು. ವಾರ್ ಹೆಸರಲ್ಲಿ ಅದನ್ನ ಸ್ವಲ್ಪ ದಿನ ಶಟ್ ಡೌನ್ ಮಾಡಿದ್ರು. ಫ್ಯೂಚರ್ ಅಲ್ಲಿ ಒಂದು ದಿನ, ಫ್ಯೂಚರ್ ಅಲ್ಲಿ ಅಂದ್ರೆ ಅದು ಮುಂದಿನ ತಿಂಗಳು ಆಗ್ಬೋದು, ಇನ್ನೊಂದು ವಾರಕ್ಕೂ ಆಗ್ಬೋದು, ಇಲ್ಲ ನಾಳೆನೂ ಆಗ್ಬೋದು. ಫ್ಯೂಚರ್ ಅಲ್ಲಿ ಒಂದು ದಿನ ಆ ಮಸೀದಿನ ಅಲ್ಲಿಂದ ತೆರವು ಮಾಡಿ, ನಮ್ಮ ದೇಶದಲ್ಲಿ ರಾಮ ಜನ್ಮಭೂಮಿನಲ್ಲಿ ರಾಮನ ದೇವಸ್ಥಾನ ಕಟ್ಟದ ಹಾಗೆ ಆ ಜಾಗದಲ್ಲಿ ಅಲ್ಲಿ ಯೇಸುಗೋಸ್ಕರ ಒಂದು ದೇವಸ್ಥಾನ ಕಟ್ಟಬೇಕು ಅನ್ನೋ ಉದ್ದೇಶ ಕೂಡ ಇದರಲ್ಲಿ ಇತ್ತು. ಅದಕ್ಕೋಸ್ಕರನೇ ಈ ವಾರ್ ದೊಡ್ಡದಾಗಿ ರೂಪ ಪಡೀತು. ಇದರಿಂದ ಜನ ಎಲ್ಲ ಕಷ್ಟ ಅನುಭವಿಸಿದ್ವಿ. ಇದಿಷ್ಟಕ್ಕೆ ನಿಲ್ಲೋದಿಲ್ಲ, ಇನ್ನ ದೊಡ್ಡ ಮಟ್ಟಕ್ಕೆ ಯುದ್ಧ ಅನ್ನೋದಾಗುತ್ತೆ. ಯಾಕೆ? ಆ ಜಾಗದಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಶುರು ಮಾಡಿದ ಮೇಲೆ ಜಸ್ಟ್ 7 ವರ್ಷದಲ್ಲಿ, ಅವ್ರ ಲೆಕ್ಕಾಚಾರ ಅಲ್ಲ ಅದು, ಬೈಬಲ್ ಅಲ್ಲಿ ಬರ್ದಿಟ್ಟಿರೋದು ಅದೇ, ಅವ್ರ ಫ್ಯೂಚರ್ ಪ್ಲಾನಿಂಗು ಅದೇ. 7 ವರ್ಷದಲ್ಲಿ ದೇವಸ್ಥಾನ ಕಟ್ಟಬೇಕು. ಯೇಸು 7ನೇ ವರ್ಷ ಬರ್ತಾನೆ. ಅದು ಬರೋದಕ್ಕೆ ಮುಂಚೆ ಪ್ರಪಂಚದಲ್ಲಿರೋರೆಲ್ಲ
ಒಬ್ಬ ವ್ಯಕ್ತಿ ಫಾಲೋವರ್ ಆಗಬೇಕು, ಒಂದು ರೂಲ್ನ ಫಾಲೋ ಮಾಡಬೇಕು ಅನ್ನೋದು ಇದರ ಉದ್ದೇಶ ಕೂಡ. ಒಟ್ನಲ್ಲಿ ನಾವೇನೇನೋ ಅನ್ಕೊಂಡಿರ್ತೀವಿ, ವಾರ್ ಇದಕ್ಕೋಸ್ಕರ ನಡೆಯುತ್ತೆ, ಅದಕ್ಕೋಸ್ಕರ ನಡೆಯುತ್ತೆ, ಇದೇ ಥರ್ಡ್ ವರ್ಲ್ಡ್ ವಾರ್ ಹಾಗೆ ಹೀಗೆ ಅಂತ. ಬಟ್ ಇದನ್ನೆಲ್ಲ ಮೀರಿದ ಎಷ್ಟೆಷ್ಟೋ ವಿಷಯಗಳಿರುತ್ತೆ. ಆ ವಿಷಯಗಳನ್ನ ತಿಳ್ಕೊಳ್ಳೋ ಅಷ್ಟು ಟೈಮೇ ಹೊರಟೋಗಿರುತ್ತೆ. ಯಾಕೆ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಹೈಪ್ ಕೊಟ್ಟು ಇದೇ ಸತ್ಯ ಅಂತ ನಮ್ಗೆ ಹೇಳಿರ್ತಾರೆ, ಇದೇ ನಿಜ ಅನ್ಕೊಂಡು ನಾವು ಬದುಕ್ತಾ ಇರ್ತೀವಿ ಅಷ್ಟೇ. ನಿಜ ಹುಡುಕ್ತಾ ಹೋದ್ರೆ ಎಷ್ಟೆಷ್ಟೋ ವಿಷಯಗಳು ಆಚೆ ಬರ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲೂ ಕೂಡ USA ಮತ್ತೆ ಇರಾನ್ ವಾರ್, ಇಲ್ಲಿ USA ಇರಾನ್ ವಾರ್ ಅನ್ನೋದಕ್ಕಿಂತ ಇಸ್ರೇಲು USA ಇರಾನ್ ವಾರ್ ಏನಿದೆ ಇದರ ಇಂಪ್ಯಾಕ್ಟ್ ಆಗ್ಬೇಕಾಗಿರೋದು ಆ ಜಾಗಕ್ಕೆ. ಅಂದ್ರೆ 3ನೇ ದೇವಸ್ಥಾನ, ಥರ್ಡ್ ಟೆಂಪಲ್ ಕಟ್ಟಬೇಕು ಅನ್ನೋ ಜಾಗ ಇದೆಯಲ್ಲ, ಆ ಜಾಗ ಖಾಲಿ ಮಾಡೋ ಒಂದು ಉದ್ದೇಶ ಕೂಡ ಹೌದು. ಇದು ಸತ್ಯಾನ ಸುಳ್ಳ ನೀವು ಓದಿದ್ರೆ ಗೊತ್ತಾಗುತ್ತೆ. ಆರ್ಟಿಕಲ್ಗಳನ್ನ ನೀವು ಓದಿ ತಿಳ್ಕೊಳ್ಳಿ. ಇನ್ನ ಈ ಥರದ ಎಷ್ಟೋ ವಿಷಯಗಳಿದೆ, ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.